ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಆಚಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಸ್ವಪಕ್ಷದ ವಿರುದ್ಧ ವಿಜಯಾನಂದ ಕಾಶಪ್ಪನವರ ಅಸಮಾಧಾನ ಹೇಳಿಕೆಗೆ ಸಂಬಂಧಪಟ್ಟಂತೆ ಅನುದಾನ ಬಂದಿಲ್ಲ ಎಂದ ಶಾಸಕರ ವಿರುದ್ಧ ಕಾಶಪ್ಪನವರು ಬೇಸರ ಹೊರಹಾಕಿದ್ರು. ಇನ್ನು ಎಫ್ಎಟಿಎಕ್ಸ್ ಅಡಿ ಪಿಡಬ್ಲ್ಯೂಡಿ ಇಲಾಖೆಯಿಂದ 15 ಕೋಟಿ ಅನುದಾನ ಬಂದಿದೆ. ಈ ಹಿಂದೆ ಎಸ್ಎಸ್ಡಿಪಿ ಅಡಿ 20 ಕೋಟಿ ಅನುದಾನದಲ್ಲಿ ರಸ್ತೆ ಮಾಡಿಸಿದ್ದೇನೆ. ನಾನು ಬಂದು 2 ವರ್ಷದಲ್ಲೇ ರಸ್ತೆ ಮಾಡಿಸಿದ್ದೀನಿ. ಅನುದಾನ ಇಲ್ಲ, ಅಭಿವೃದ್ಧಿ ಆಗ್ತಿಲ್ಲ ಅಂತಾರೆ. ಇದೆಲ್ಲವೂ ಕೂಡ ಹಾಗಾದ್ರೆ ಅಭಿವೃದ್ಧಿ ಅಲ್ವಾ? ಕೆಲ ಶಾಸಕರು ಸುಮ್ಮನೆ ಮಾತಾಡ್ತಾರೆ, ಅವರ ವಿಚಾರಗಳು ಬೇರೆನೇ ಇರ್ತವೆ ಅಂತೇಳಿ. ಕೆಲವರು ಮಂತ್ರಿ ಸ್ಥಾನಕ್ಕಾಗಿ ಕನಸು ಕಾಣ್ತಾ ಇದ್ದಾರೆ. ಹೀಗಾಗಿಂತ ಹೇಳಿಕೆಗಳನ್ನ ಕೊಡೋದು ಅಂತ ಬಾಗಲಕೋಟೆಯಲ್ಲಿ ಸ್ವಪಕ್ಷದ ವಿರುದ್ಧ ಶಾಸಕ ಕಾಶಪ್ಪನವರು ಅಸಮಾಧಾನ ಹೊರಹಾಕಿದ್ದಾರೆ. ಕೆಲವರು ಸ್ವಪಕ್ಷದ ವಿರುದ್ಧನೇ ಅಸಮಾಧಾನ ಹೊರಹಾಕ್ತಾರೆ. ಅಭಿವೃದ್ಧಿ ಆಗ್ತಿಲ್ಲ, ಅನುದಾನ ಕೊಡ್ತಾ ಇಲ್ಲ ಅಂತ ಸರ್ಕಾರದ ವಿರುದ್ಧ, ಸಿಎಂ ವಿರುದ್ಧ ಈಗಾಗಲೇ ಹೇಳಿಕೆಗಳನ್ನ ಕೊಟ್ಟಿದ್ದು ಗಮನಿಸಿದ್ದೀರಾ. ಅದು ರಾಜು ಕಾಗೆ ಇರ್ಬೋದು, BR ಪಾಟೀಲ್ ಇರ್ಬೋದು. ಇದಕ್ಕೆ ಸಂಬಂಧಪಟ್ಟಂತೆ ಈಗ ಕಾಶಪ್ಪನವರು ಒಂದು ಹೇಳಿಕೆ ಕೊಟ್ಟಿದ್ದಾರೆ. ನಾನು ಕೂಡ ರಸ್ತೆ ಮಾಡಿಸಿದ್ದೀನಿ, ಅದೇ ನನ್ನ ದುಡ್ಡಿಂದಾನಾ? ಸರ್ಕಾರದ ದುಡ್ಡಿಂದಾನೆ. ನನಗೆ ಹಂಗಾದ್ರೆ ಸರ್ಕಾರ ಹೆಂಗೆ ಅನುದಾನ ಕೊಡ್ತು? ಇದೆಲ್ಲ ಕೂಡ ಕೆಲವರು ಮಂತ್ರಿ ಸ್ಥಾನಕ್ಕೆ ಕನಸು ಕಾಣ್ತಾ ಇರ್ತಾರೆ, ಹಂಗಾಗಿಂತ ಅಸಮಾಧಾನದ ಹೇಳಿಕೆ ಕೊಡ್ತಾರೆ ಅಂತ ಕಾಶಪ್ಪನವರು ಹೇಳಿಕೆ ಕೊಟ್ಟಿದ್ದಾರೆ. ಬಹುತೇಕ ಬಹಳಷ್ಟು ಜನ ಅಭಿವೃದ್ಧಿ ಬಗ್ಗೆ ಮಾತಾಡ್ತಾರ. ಅಭಿವೃದ್ಧಿ ಆಗಿಲ್ಲ, ದುಡ್ಡು ಕೊಟ್ಟಿಲ್ಲ, ಸರ್ಕಾರ ಅನುದಾನ ಕೊಡ್ತಾ ಇಲ್ಲ ಅಂತೇಳಿ. ಇದು ಅನುದಾನ ಇಲ್ಲಾರ್ದ್ರೆ 3 ಕೋಟಿ ಬರುತ್ತೆ. ಈಗ ಒಟ್ಟಾರೆ ಅಪೆಂಡಿಕ್ಸ್ ಸಿ ಅಲ್ಲಿ 15 ಕೋಟಿ ರೂಪಾಯಿ ಅನುದಾನ ಬಂದಿದೆ. ಅದು ಲೋಕೋಪಯೋಗಿ ಇಲಾಖೆಗೆ. ಇದಕ್ಕಿಂತ ಮುಂಚೆಗೆ 20 ಕೋಟಿ SSDPಯಲ್ಲಿ ರಸ್ತೆಗಳನ್ನು ಮಾಡಿದ್ದೀವಿ ತಾಲೂಕಿನಲ್ಲಿ. ನಿಮ್ಗೆ ಒಂದೇ ಉದಾಹರಣೆ ಕೊಡ್ತೀನಿ. ತುಂಬಾ ಜಂಬಲ್ದಿನಿ ರೋಡ್ 10 ವರ್ಷ ಆಗಿತ್ತು ರೋಡ್ ಮಾಡ್ಲಾರ್ದ ಪುಣ್ಯಾತ್ಮ. ಈಗ ಹೋಗಿ ರಸ್ತೆ ನೋಡ್ರಿ ಅಂತ ನಾನು ಬಂದು 2 ವರ್ಷದಾಗ ಅಗಳೆ ಅದು ರಸ್ತೆ ಹಾಕಿ ರಸ್ತೆ ಮಾಡಿಕೊಟ್ಟಿದ್ದೀನಿ. ಸುಮ್ಮನೆ ಮಾತಾಡೋದು ಅನುದಾನ ಬಂದಿಲ್ಲ, ಅಭಿವೃದ್ಧಿ ಆಗ್ತಾ ಇಲ್ಲ, ಇದೆಲ್ಲ ಅಭಿವೃದ್ಧಿ ಅಲ್ಲ. ಕೆಲವರು ಜನ ಮಾತಾಡ್ತಾರೆ ಹಂಗೆ, ಅವರು ವಿಚಾರಗಳು ಬೇರೆ ಇರ್ತವೆ, ಮಾತಾಡೋದು ಬೇರೆ. ಅವರು ಎಲ್ಲೋ ಮಂತ್ರಿ ಆಗ್ಬೇಕಂತ ಕನಸು ಕಾಣೋರು ಇಷ್ಟು ಮಂದಿ. ಅವರು ಅಭಿವೃದ್ಧಿ ಆಗಿಲ್ಲ ಅಂತ ಅವ್ರು ಮಾತಾಡುವಂಥದ್ದು ಸಹಜ. ಆದ್ರೆ ನಾನು ಒಬ್ಬ ಶಾಸಕನಾಗಿ ಇವತ್ತು ನಾನು ಒಂದು ಮಾತನ್ನು ಹೇಳಕ್ಕೆ ಇಚ್ಛೆ ಪಡ್ತೀನಿ. ಸರ್ಕಾರ ಸಂಪೂರ್ಣವಾಗಿ ಇವತ್ತು ಅಭಿವೃದ್ಧಿ ಅಂತ ಚಿಂತನೆ ಮಾಡ್ತಾ ಇದೆ. ಕೇವಲ ಒಂದು ಅಭಿವೃದ್ಧಿ ಅಲ್ಲ, ಸರ್ವಾಂಗೀಣ ಅಭಿವೃದ್ಧಿ. 5 ಗ್ಯಾರಂಟಿಯನ್ನು ಹಿಡಿದುಕೊಂಡ 5 ಗ್ಯಾರಂಟಿ ಏನು ಅಭಿವೃದ್ಧಿ ಅಲ್ಲ ಅದು. ಪ್ರತಿಯೊಬ್ಬ ಮನುಷ್ಯನಿಗೆ, ಪ್ರಜೆಗೆ ನೇರವಾಗಿ ಅಕೌಂಟಿಗೆ ದುಡ್ಡು ಹೋಗುತ್ತೆ. 10 kg ಅಕ್ಕಿ, 2,000 ರೂಪಾಯಿ, 200 ಯೂನಿಟ್ ಕರೆಂಟ್ ಫ್ರೀ, ಬಸ್ ಫ್ರೀ. ಮತ್ತೆ ಯುವಕರಿಗೆ ಯುವನಿಧಿ ಯೋಜನೆ. ಇವತ್ತು ಇದೆಲ್ಲ ಮಾಡ್ತಾ ಇದೆ. ಒಂದು ಮತಕ್ಷೇತ್ರ ಕನಿಷ್ಠ ಅಂದ್ರು ಪ್ರತಿ ವರ್ಷ 250 ಕೋಟಿ ರೂಪಾಯಿ ಬರೀ ಅದಕ್ಕೆ ಹೋಗುತ್ತೆ. ಈ 5 ಗ್ಯಾರಂಟಿಗೆ 250 ಕೋಟಿ ಪ್ರತಿ ವರ್ಷ. ಲೆಕ್ಕ ಹಾಕ್ರಿ, 5 ವರ್ಷಕ್ಕೆ ಎಷ್ಟಾಯ್ತು? ಇವತ್ತೇನು ಕರ್ನಾಟಕ ರಾಜ್ಯದಲ್ಲಿ ಇವತ್ತು ತಮ್ಮೆಲ್ಲರ ಆಶೀರ್ವಾದದಿಂದ 136 ಜನ ಶಾಸಕರು